ಇದು ಸಾವಿರಾರು ವರ್ಷಗಳ ಕಾಲ ರಾಜಧಾನಿಯಾಗಿ ಮೆರೆದ ಶಿವಮೊಗ್ಗ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ. ನಮಸ್ಕಾರ ಶಿವಮೊಗ್ಗ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳು ಎಲೆಮರೆಕಾಯಿಯಂತೆ ಹೊರ ಜಗತ್ತಿಗೆ ಪರಿಚಯವಾಗದೆ ಹಾಗೆ ಉಳಿದಿದೆ. ಅಂತಹ ಪ್ರವಾಸಿ ತಾಣಗಳಲ್ಲಿ ಒಂದು ಈ ಬಂದಳಿಕೆ. ಹೌದು, ನಾವು ಹೇಳಕೊಟ್ಟಿರೋದು ಬಂದಳಿಕೆಯ ಬಗ್ಗೆ. ಇದು ಮಲೆನಾಡಿನ ಹಾಳು ಹಂಪೆ ಎಂದೇ ಗುರುತಿಸಿಕೊಂಡಿರುವ ಗ್ರಾಮ. ಸುಮಾರು 25 ಎಕರೆ ಪ್ರದೇಶದಲ್ಲಿರುವ ವಿವಿಧ ದೇವಾಲಯಗಳು ಇಲ್ಲಿನ ಗತವೈಭವವನ್ನ ಸಾರಿ ಹೇಳುತ್ತಿವೆ. ಇಲ್ಲಿನ ತ್ರಿಮೂರ್ತಿ ನಾರಾಯಣ ದೇವಾಲಯವನ್ನ ಕ್ರಿಸ್ತಶಕ 1160ರಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯ ತ್ರಿಕೋಟಾಚಲ ಶೈಲಿಯಲ್ಲಿ ಇದೆ. ಇದು 3 ಶಿಖರ ಮತ್ತು 3 ಸುಖನಾಸಿ ಹಾಗೆ ಸೂಕ್ಷ್ಮ ಕೆತ್ತನೆಗಳನ್ನ ಹೊಂದಿದೆ. ಕೆಲವು ದೇವಾಲಯಗಳು ಕುಸಿದು ಬಿದ್ದು ಉಳಿದಿರುವ ಕಲ್ಲು ಕಂಬಗಳು ಅಸ್ಥಿಪಂಜರದಂತೆ ಕಾಣುತ್ತೆ. ಇಲ್ಲಿ ಹಲವಾರು ಗೋಶಾಸನಗಳು, ವೀರಗಲ್ಲುಗಳು ಹಾಗೆ ಹಲವಾರು ದಾನ ಶಾಸನಗಳನ್ನು ನಾವು ಕಾಣಬಹುದು. ಇಲ್ಲಿನ ಮತ್ತೊಂದು ವಿಶೇಷ ಏನಂದ್ರೆ ಆನೇಕಲ್ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಕಿಟಕಿಗಳಲ್ಲಿ ಸುಂದರವಾಗಿ ರಾಮಾಯಣ ಮಹಾಭಾರತ ಕಥೆಗಳನ್ನ ಕೆತ್ತಿದ್ದಾರೆ. ಈ ದೇವಸ್ಥಾನವನ್ನು 1163ರಲ್ಲಿ ತಳವಾರ ಮಾಚಿನಾಯಕ ಕಟ್ಟಿಸಿದ ಅಂತ ಶಾಸನಗಳು ಹೇಳುತ್ತದೆ. ಮಲೆನಾಡಿನ ಸೊಬಗನ್ನ ನೋಡಬೇಕನ್ನೋರು ಹಾಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕಂದವರು ಈ ಬಂದಳಿಕೆಗೆ ತಪ್ಪದೆ ಭೇಟಿ ನೀಡಿ. ಈ ಊರಿಗೆ ನೇರ ಬಸ್ ಸಂಪರ್ಕ ಇಲ್ಲದೆ ಇರೋ ಕಾರಣ ನಿಮ್ಮ ಸ್ವಂತ ವಾಹನದಲ್ಲಿ ಬಂದ್ರೆ ಉತ್ತಮ. ಇಲ್ಲಿ ಸುತ್ತಮುತ್ತ ಯಾವುದೇ ಅಂಗಡಿಗಳು ಇಲ್ಲ. ಕುಡಿಯುವ ನೀರು ಹಾಗೆ ಆಹಾರವನ್ನು ಕೊಂಡೊಯ್ದರೆ ಒಳ್ಳೆಯದು. ಈ ಬಂದಳಿಕೆ ಗ್ರಾಮ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ.